ಕಾಡಸಿದ್ದೇಶ್ವರ ಸ್ವಾಮೀಜಿ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಕೆಂಡಾಮಂಡಲವಾಗಿದೆ. ಕಾಡಸಿದ್ದೇಶ್ವರ ಸ್ವಾಮೀಜಿ ಮೇಲೆ ನಿರ್ಬಂಧದ ಒಂದು ಹಿನ್ನೆಲೆ ನಿರ್ಬಂಧವನ್ನ ಹೇರಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಕೆಂಡಾಮಂಡಲವಾಗಿರುವಂತದ್ದು. ರಾಜ್ಯ ಸರ್ಕಾರದ ಒಂದು ನಡೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ರ್ಯಾಲಿಯನ್ನ ಮಾಡುವ ಮೂಲಕ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ರಾಜ್ಯ ಸರ್ಕಾರದ ನಡೆ ವಿರುದ್ಧ ಮುತಾಲಿಕ್ ಅವರು ಕೆಂಡಾಮಂಡಲರಾಗಿದ್ದಾರೆ. ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆ ಪ್ರವೇಶ ನಿಷೇಧ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗಿದೆ. ಕಾಡಸಿದ್ದೇಶ್ವರ ಸ್ವಾಮೀಜಿ ಮೇಲೆ ನಿರ್ಬಂಧವನ್ನ ಹೇರಲಾಗಿದೆ. ಆರ್ಎಸ್ಎಸ್ ವಿರುದ್ಧ ಅಪಪ್ರಚಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಹುಬ್ಬಳ್ಳಿಯಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಕೆಂಡಾಮಂಡಲವಾಗಿರುವಂತದ್ದು. ರಾಜ್ಯ ಸರ್ಕಾರದ ಒಂದು ನಡೆಯನ್ನ ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು. ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ರ್ಯಾಲಿಯನ್ನ ನಡೆಸಿ ಒಂದು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯ ಸರ್ಕಾರದ ನಡೆಯನ್ನ ಒಂದು ವಿರೋಧಿಸಿ ಮುತಾಲಿಕ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆ ಪ್ರವೇಶವನ್ನ ನಿಷೇಧ ಮಾಡಿರುವಂತ ಹಿನ್ನೆಲೆ ಈ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಷೇಧವನ್ನ ಹಿಂಪಡೆಯುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಂತರಿಗೆ ಅಂದ್ರೆ ಇವತ್ತು ಸಮಾಜ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ವ್ಯಕ್ತಿಗಲ್ಲ, ನಮ್ಮ ಧರ್ಮದ ಮೇಲೆ ಆಘಾತ ಆಗ್ತಿದೆ. ಪೂಜ್ಯರು ಮಾಡ್ತಕ್ಕಂತ ಕೆಲವು ಸಮಾಜ ಸೇವೆಯನ್ನ ವರ್ಷದಿಂದ 400ಕ್ಕೂ ಹೆಚ್ಚು ಮಕ್ಕಳಿಗೆ ಊಟ, ವಸತಿ, ಶಿಕ್ಷಣ ಮಾರಾಟಕ್ಕಲ್ಲ ಎಂಬ ಸಂಕಲ್ಪದೊಂದಿಗೆ ಭಾರತೀಯ ಪರಂಪರೆಯ ಗುರುಕುಲದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. 600ಕ್ಕೂ ಹೆಚ್ಚು ವಯೋವೃದ್ಧರಿಗೆ ಗೌರವ ಧನವನ್ನು ನೀಡಿ ಸಾಕಿ ಸಲುತ್ತಿದ್ದಾರೆ. 1000ಕ್ಕೂ ಹೆಚ್ಚು ಅನಾಥ ಮಕ್ಕಳನ್ನು ದತ್ತು ಪಡೆದು ಉಚಿತ ಊಟ, ವಸತಿ, ಶಿಕ್ಷಣ ಮತ್ತು ಉದ್ಯೋಗವನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. 100ಕ್ಕೂ ಹೆಚ್ಚು ಬ್ರಹ್ಮಚಾರಿಗಳಿಗೆ ಇವತ್ತು ಅವರು ತರಬೇತಿಯನ್ನು ನೀಡಿ ವೀರ ಸನ್ಯಾಸಿಗಳ ರೂಪವನ್ನು ಕೊಡ್ತಾ ಇದ್ದಾರೆ. ಕಳೆದ 20 ವರ್ಷದಿಂದ 15 ಲಕ್ಷಕ್ಕೂ ಅಧಿಕ ರೈತರಿಗೆ ಸಾವಯವ, ನೈಸರ್ಗಿಕ ಹಾಗೂ ಗೋ ಆಧಾರಿತ ಕೃಷಿಯ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾವಯವ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪಿಸಿ ಲಕ್ಷಾಂತರ ರೈತರಿಗೆ ವಿಷಮುಕ್ತ ಕೃಷಿಯ ಜ್ಞಾನವನ್ನು ನೀಡುತ್ತಿದ್ದಾರೆ. ನಮ್ಮೆಲ್ಲರ ಒಕ್ಕೂಟದಿಂದ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ನಮ್ಮ ಏನು ಪಾಕಿಸ್ತಾನದಾಗ ಅದೀವಿ ಅನ್ನೋದು ತಿಳಿಲಾರ್ದಂಗಾಗೈತಿ. ಅಂತ ಒಂದು ದುಷ್ಕಾರ್ಯವನ್ನ ಈಗಿನ ಸರ್ಕಾರ ಮಾಡ್ತಾ ಇರುವಂತದ್ದನ್ನ ನೋಡಿದ್ರ ಇನ್ನ ಯಾಕಂತಂದ್ರ ದಿಟ್ಟವಾಗಿ ಧೈರ್ಯವಾಗಿ ಮಾತಾಡುವಂತ ಸನ್ಯಾಸಿಗಳು ಕರ್ನಾಟಕದಲ್ಲೆಲ್ಲ ಅಖಂಡ ಭಾರತದೊಳಗೆ ಇರುವಂತ ಇಬ್ರ ಸ್ವಾಮಿಗಳು, ಒಬ್ರು ಯೋಗಿ ಆದಿತ್ಯನಾಥ, ಎರಡನೇವರು ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು. ಅವ್ರು ಯಾವುದೇ ಲಾಲಸಿಗೆ, ಯಾವುದೇ ಆಸೆಗೆ ಅವಾಗ ಕರ್ನಾಟಕ ಮುಖ್ಯಮಂತ್ರಿ ಒಂದು 5 ಕೋಟಿ ರೂಪಾಯಿ ಹಾಕ್ತಾನಂತ ಅವನ ಪರವಾಗಿ ಮಾತಾಡುವಂತದ್ದಿಲ್ಲ. ಅವ್ರದ್ದು ಏನಿದ್ರು ಅವ್ರ ಕಣದೊಳಗ ರಕ್ತದ ಕಣದಲ್ಲಿ ಅವ್ರ ಹಿಂದುತ್ವ ಒಂದೇ ತುಂಬದ, ದೇಶವಾಸಿಗಳ ಅಭಿವೃದ್ಧಿ ಮಾತ್ರ ತುಂಬೇದನ್ನುವಂಥದ್ದನ್ನ ಈ ಸರ್ಕಾರ ಅರಿತುಕೊಳ್ಳಬೇಕು.